ಡಿಕೆ ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ನಡುವಣ ಟಾಕ್ ಫೈಟ್ ಮುಂದುವರಿತಾ ಇದೆ. ಈ ಪೆನ್ ಡ್ರೈವ್ ಪ್ರಕರಣದ ವಿಚಾರವಾಗಿ ಪೆನ್ ಡ್ರೈವ್ ಹಿಂದೆ ಡಿಕೆ ಕೈವಾಡ ಅಂತ ಎಚ್.ಡಿ.ಕೆ ಆರೋಪವನ್ನ ಮಾಡಿದ್ರು. ಕುಮಾರಸ್ವಾಮಿ ಆರೋಪಕ್ಕೆ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಏನ್ ಲಾಯರ್ ಜಡ್ಜ್? ಕುಮಾರಸ್ವಾಮಿ ಕಿಂಗ್ ಆಫ್ ಬ್ಲಾಕ್ ಮೇಲ್. ಕುಮಾರಸ್ವಾಮಿಗೆ ನನ್ನ ರಾಜೀನಾಮೆ ಬೇಕಂತೆ ನೋಡೋಣ ಅಂತೆಲ್ಲ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ ನೋಡಿ. ಪೆನ್ ಡ್ರೈವು ಅವೆಲ್ಲ ಕುಮಾರಸ್ವಾಮಿಗೆ ಗೊತ್ತು. ಕುಮಾರಸ್ವಾಮಿಗೆ ಎಲ್ಲ ಕಂಪ್ಲೀಟ್ ಗೊತ್ತಿರೋಂಥ ವಿಚಾರ. ಅವನು ಯಾರೋ ಲಾಯರು ಗೀಯರು ಎಲ್ಲ ಮಾತಾಡ್ತಾ ಇದ್ದಾರೆ. ಪಾಪ ಕುಮಾರನಿಗೆ ನಂಗೆ ರಾಜೀನಾಮೆ ಬೇಕಂತೆ. ಪಾಪ ರಾಜೀನಾಮೆ ಬೇಕಂತೆ. ಅದೇನೋ ಒಕ್ಕಲರ ನಾಯಕದ ಪೈಪೋಟಿ ಅಂತೆ. ರಾಜೀನಾಮೆ ಕೊಡೋಣ ರಾಜೀನಾಮೆ. ಪಾಪ ಬೇಕಲ್ವ ಅವ್ರಿಗೆ. ಎಲ್ಲ ಒಬ್ಬರನ್ನೇ ಮುಗಿಸೋದೇ ಅಲ್ವ ಅವ್ರ ಕೆಲಸ. ಎಲ್ಲ ಬ್ಲ್ಯಾಕ್ ಮೇಲು, ಕಿಂಗ್ ಆಫ್ ಬ್ಲ್ಯಾಕ್ ಮೇಲ್ ಮಾಡಲಿ, ಕೊಡೋಣ ರಾಜೀನಾಮೆ. ಪಾಪ ಅವ್ರಿಗೆ ಆಸೆ ಇಲ್ಲ. ಇನ್ಯಾರು ಮಾಡಿ ಏನು ಹೆದರಿಸ್ತಾ ಇದ್ದಾರೆ ಎಲ್ಲರಿಗೂ. ಆಫೀಸರ್ಗಳಿಗೆ ಹೆದರ್ಸೋದು, ಪಾಲಿಟಿಷಿಯನ್ಸ್ಗೆ ಹೆದರ್ಸೋದು, ಎಲ್ಲರಿಗೂ ಇದೇ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಪಾಪ ಮಾಡಲಿ, ಮುಂದಕ್ಕೆ ಟೈಮ್ ಇದೆ ಚರ್ಚೆ ಮಾಡೋಕ್ಕೆ. ಅಸೆಂಬ್ಲಿ ಇದೆ, ಎಲ್ಲ ತೊಗೊಂಡು ಬರಲಿ, ಮಾತಾಡೋಣ. ಫಸ್ಟು ಅವ್ರ ಮಾತು ಫಸ್ಟ್ ಸ್ಟ್ಯಾಂಡ್ ಆಗಲಿ. ಇನ್ಯಾಕೆ ಉರಿ ಮಾಡ್ಕೋತಾ ಇದ್ದಾರೆ? ಇವ್ರಿಗೆ ಸಂಬಂಧ ಇಲ್ಲದೆ ಒದ್ದು ಕಾನೂನು ಪ್ರಕಾರ ಕ್ರಮಗಳಲ್ಲಿ ಉಪ್ಪಿಂದ ನೀರು ಕುಡಿಬೇಕು. ನೋಡ್ರಿ, ನಾನು ಆ ಸಂಸ್ಕೃತಿಲಿ ಬಂದಿರೋನಲ್ಲ. ಆ ಸಂಸ್ಕೃತಿನಲ್ಲಿ ಆ ಡಿ ಕೆ ಶಿವಕುಮಾರ್ ಸಂಸ್ಕೃತಿ ಜಗಜ್ಜಾಹಿರ. ಅದರಿಂದ ಡಿ ಕೆ ಶಿವಕುಮಾರ್ನ ಹೇಳಿಕೆ ಏನು ಬೇಕಾದ್ರೂ ಕೊಟ್ಕೊಳ್ಳಿ. ಇಲ್ಲಿ ಪಾಪ ಯಾಕಪ್ಪ ದೇವರಾಜೇಗೌಡನಿಗೆ ಹಲೋ ದೇವರಾಜೇಗೌಡ ಹೇಗಿದೆಯಪ್ಪ ಅಂತ ಫೋನಲ್ಲಿ ಯಾಕಪ್ಪ ಮಾತಾಡ್ದ? ಡಿ ಕೆ ಶಿವಕುಮಾರ್ ನಿನಗೇನಿತ್ತು ದೇವರಾಜೇಗೌಡನ ಹತ್ರ ಕೆಲಸ? ನಿಮ್ಮ ಮುಖ್ಯಮಂತ್ರಿಗೆ ಏನಾದ್ರು ಮಾನ ಮರ್ಯಾದೆ ಇದ್ದರೆ ಈ ಸರ್ಕಾರಕ್ಕೆ ಮೊದಲು ಯಾವ ರೀತಿ ತನಿಖೆ ನಡೆಯಬೇಕು? ಏನಾದರೂ ನಿಮ್ಮ ಹೋಮ್ ಮಿನಿಸ್ಟರ್ ನೆನ್ನೆ ಹೇಳಿಕೆ ಕೊಟ್ಟವರಲ್ಲ, ಅವ್ರಿಗೆ ಏನಾದರೂ ಸ್ವಲ್ಪ